ಕೇಂದ್ರದಲ್ಲಿ ಸವಲತ್ತನ್ನು ಕಿತ್ಕೊಳ್ತಕ್ಕಂಥ ಸರ್ಕಾರ ಇದೆ. ಆದರೆ ಇವರು ನಮಗೆಲ್ಲ ಇಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿ ಹೋಗಿ ವಿದೇಶಕ್ಕೆ ಹೋಗಿ ಚಾಕ್ಲೇಟ್ ಕೊಡ್ತಾರೆ. ಯಾರಿಗೆ ಕೊಟ್ಟರು, ಹೇಗೆ ಕೊಟ್ಟರು, ಅವರ ನಾಯಕರಾದಂಥ ಮೋದಿಯವರ ಹದಗೆಟ್ಟಿದ ಆರ್ಥಿಕ ನೀತಿಯ ಕಾರಣದಿಂದ ಅವರು ಕಾಯಂ ಸೈಕಲ್ ಹೊಡೆದು ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಅಂತೇಳಿ ನಾನು ಆಗ್ರಹಿಸ್ತೇನೆ. ದೇಶದೊಳಗೆ ನಡೀತಕ್ಕಂಥ ಒಂದು ಪರೀಕ್ಷೆಗೆ ಒಂದು ಏರ್ಫೋರ್ಸಿನ ವ್ಯವಸ್ಥೆಯನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ಅಂದರೆ ಎಂತಹ ಕಳ್ಳರ, ದುಷ್ಟರ, ಕದೀಮರ ಕೈಯಲ್ಲಿ ಈ ಕೇಂದ್ರ ಸರ್ಕಾರ ಇದೆ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತಾ, ಮೊದಲ ಪ್ರಧಾನಿಗಳಾದವರು ಇಂಥ ಕಾಲೇಜಲ್ಲಿ ಓದಿದ್ದು ಅಂತ ದಾಖಲೆ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ಲೇನ್ರಿ? ಇಲ್ಲಿ ಯಾರೊಬ್ಬರು ಸಂಸದರಾಗಿದ್ದಾರೆ BJPಯಿಂದ, ಬ್ರಿಜೇಶ್ ಚೌಟ. ನಾನು ಮೊನ್ನೆ ನೋಡಿದೆ, ಅವ್ರು ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಅಂತ ಯಾರೊಬ್ಬರು ಮೇಡಮ್ ಮಾತಾಡ್ತಾ ಇದ್ರು. ಅರೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಈ ಯೋಗ ಇಲ್ವಲ್ಲ ಅಂತ ನನಗೆ ಬೇಸರ. ಪಾಪ, ಎರಡು ಮಾದರಿಗಳ ಸರ್ಕಾರ ಈ ದೇಶದಲ್ಲಿದೆ. ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಸರ್ಕಾರ, ಅದು ಜನರಿಗೆ ಕೊಡ್ತಕ್ಕಂಥ ಸರ್ಕಾರ. ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ, ಅದು ಜನರಿಂದ ಕಿತ್ಕೊಳ್ತಕ್ಕಂಥ ಸರ್ಕಾರ. ಅಂದರೆ ಸಬ್ಸಿಡಿ ಬಿಡಿ, ತಾಳಿ ಕಟ್ಟಬೇಡಿ, ಬಂಗಾರ ತಗೋಬೇಡಿ, ಬೆಳ್ಳಿ ತಗೋಬೇಡಿ, ಕಾಲುಂಗ್ರ ಹಾಕಬೇಡಿ, ಉಪವಾಸ ಮಾಡಿ, ಊಟ ಮಾಡಬೇಡಿ, ಎಣ್ಣೆ ಕಡಿಮೆ ಮಾಡಿ. ಯಾವ ಎಣ್ಣೆ? ರಾತ್ರಿದಲ್ಲ, ಅಡುಗೆಗೆ ಹಾಕ್ತಕ್ಕಂಥ, ಒಗ್ಗರಣೆಗೆ ಹಾಕ್ತಕ್ಕಂಥ ಅಡುಗೆ ಎಣ್ಣೆನ ಯೂಸ್ ಮಾಡೋದು ಕಡಿಮೆ ಮಾಡಿ, ಮನೇಲಿ ಫ್ಯಾನ್ ಹಾಕ್ಕೋಬೇಡಿ. BJPಯ ನರೇಂದ್ರ ಮೋದಿಯವ್ರನ್ನ ಕರ್ಕೊಬಂದು ಈ ಕಡಲ ತೀರದ ಮನೆಗಳಲ್ಲಿ ಫ್ಯಾನ್ ಇಲ್ಲದೆ, AC ಇಲ್ಲದೆ ಮಲಗಿಸ್ಬೇಕು. ಆಮೇಲೆ ಫ್ಯಾನ್ ಹಾಕಬೇಕೋ ಬೇಡವಾ ಅಂತೇಳಿ ಅವರಿಗೆ ಅರ್ಥ ಆಗ್ತದೆ. ಹಾಗಾಗಿ ಕರ್ನಾಟಕದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ 5 ಗ್ಯಾರಂಟಿಗಳ ಮೂಲಕ ಜನರಿಗೆ ಕೊಡ್ತಕ್ಕಂಥ ಸವಲತ್ತನ್ನು ಕೊಡ್ತಕ್ಕಂಥ ಸರ್ಕಾರ ಇದೆ. ಕೇಂದ್ರದಲ್ಲಿ ಸವಲತ್ತನ್ನು ಕಿತ್ಕೊಳ್ತಕ್ಕಂಥ ಸರ್ಕಾರ ಇದೆ. ಆದರೆ ಇವರು ನಮಗೆಲ್ಲ ಇಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿ ಅಲ್ಲಿ ಹೋಗಿ ವಿದೇಶಕ್ಕೆ ಹೋಗಿ ಚಾಕ್ಲೇಟ್ ಕೊಡ್ತಾರೆ. ಯಾರಿಗೆ ಕೊಟ್ಟರು, ಹೇಗೆ ಕೊಟ್ಟರು, ಕೊಟ್ಟು ಯಾವ ರೀತಿಯ ಆಂಗಿಕ ಅಭಿನಯಗಳಿತ್ತು ಅದು ಇಲ್ಲಿ ಅಪ್ರಸ್ತುತ. ಆದರೆ ಅಂತೂ ಕೊಟ್ಟಿದ್ದಾರೆ. ನಮಗೆ ಮಾತ್ರ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಮತ್ತು ಇಲ್ಲೂ ಹೇಳ್ತಾರೆ ಹಲ್ವಾ ಕೊಡೋದು ಅಂತ ನಮ್ಮಲ್ಲಿ ಮಾತಾಡ್ತಾರೆ. ನಮಗೆಲ್ಲ ಚೆನ್ನಾಗಿ ಹಲ್ವಾ ತಿನ್ನಿಸಿ ಬೆಂಗಳೂರಿನ ಆಧ್ಯಾತ್ಮಿಕ ಒಂದು ಕೇಂದ್ರವೊಂದರ ಕಾರ್ಯಕ್ರಮಕ್ಕೆ ಬಂದು ಇಲ್ಲೆಲ್ಲ ಜನ ಸುಸಂಪನ್ನವಾಗೋ ರೀತಿಯಲ್ಲಿ ಏನಾದರೂ ಮಾತನಾಡ್ತಾರಂತ ಕೇಳಿದ್ರೆ, ನೀವು ಬಂಗಾರ ಖರೀದಿ ಮಾಡಬೇಡಿ, ಆಸ್ತಿ ಕೊಡಬೇಡಿ, ಸರಳವಾಗಿ ಬದುಕಿ ಅಂತ ಹೇಳಿ ಇವರು 10 ಲಕ್ಷದ ಕೋಟ ಹಾಕಿ 8,500 ಕೋಟಿ ಬೆಲೆ ಬಾಳುವ ವಿಮಾನದಲ್ಲಿ ವಿದೇಶ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರನ್ನು ಅನುಸರಿಸಿದ BJPಯವರು ಕೆಲವರು ಎಂತಹ ಗಿಮಿಕ್ಕನ್ನು ಮಾಡ್ತಾ ಇದ್ದಾರೆ ಅಂದರೆ, ಸಂಸದರು, ಶಾಸಕರು ಎಲ್ಲ ಒಂದೊಂದು ದಿವಸ ಬೈಕಲ್ಲಿ ಹೋಗೋದು, ಸೈಕಲಲ್ಲಿ ಹೋಗೋದು ಎಲ್ಲ ಮಾಡ್ತಾರೆ. ಇದನ್ನು ಕಾಯಂ ಮಾಡಬೇಕು ಅಂತ ಅವರಿಗೆ ಆಗ್ರಹಿಸ್ತೇನೆ. ಅದು ಇಲ್ಲಿಯ ಶಾಸಕರಿಂದ ಹಿಡಿದು ಇಲ್ಲಿಯ ಸಂಸದರಿಂದ ಹಿಡಿದು ಇವರೆಲ್ಲರೂ ಕಾಯಮ್ಮಾಗಿ ಆ ಕೆಲಸವನ್ನು ಮಾಡಬೇಕು. ಕಾಯಮ್ಮಾಗಿ ಬೈಕಲ್ಲಲ್ಲ, ಸೈಕಲಲ್ಲೇ ಓಡಾಡಬೇಕು. ಅವರ ಒಂದು ದಿವಸ ಅಲ್ಲ, ನಿರಂತರವಾಗಿ ಅದನ್ನು ಮಾಡಲಿ. ಅವರ ನಾಯಕರಾದಂಥ ಮೋದಿಯವರ ಹದಗೆಟ್ಟಿದ ಆರ್ಥಿಕ ನೀತಿಯ ಕಾರಣದಿಂದ ಅವರು ಕಾಯಂ ಸೈಕಲ್ ಹೊಡೆದು ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಅಂತೇಳಿ ನಾನು ಆಗ್ರಹಿಸ್ತೇನೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರದಲ್ಲಿ ಮಕ್ಕಳುಗಳು ಏನು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ರಫೇಲ್ ಫೈಲ್ ಕಳೆದೋಗ್ತದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ. ಈ ದೇಶದ ಆಡಳಿತ ವ್ಯವಸ್ಥೆ ಹೀಗಿದೆ. ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿದೆ, ಇವತ್ತು ಆ ಪ್ರಶ್ನೆ ಪತ್ರಿಕೆಯನ್ನು ಒಬ್ಬ ಸಚಿವರಿದ್ದಾರೆ, ಧರ್ಮೇಂದ್ರ ಪ್ರಧಾನ್, ಅವರು ಫೇಲ್ಯೂರ್ ಅಂತ ಇವತ್ತು ಗೊತ್ತಾಗಿದೆ. ಯಾಕೆಂದರೆ ಅದೆಲ್ಲವನ್ನು ಸಹಿತ ಪ್ರಧಾನಮಂತ್ರಿಗಳ ಕಚೇರಿಯೇ ಮೇಲುಸ್ತುವಾರಿ ಮಾಡ್ತಾ ಇದೆಯಂತೆ. ಏರ್ಫೋರ್ಸನ್ನು ಬಳಸ್ಕೊಂಡಿದ್ದಾರೆ. ಅದರ ಅರ್ಥ ಧರ್ಮೇಂದ್ರ ಪ್ರಧಾನ್ ಅವರ ಇಲಾಖೆ ಫೇಲ್ ಆಗಿದೆ ಅಂತ ಅರ್ಥ. ನೈತಿಕತೆ ಇದ್ದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡಿಬೇಕು. ಮತ್ತು ಇವತ್ತು ನಾನು ದೇವರಲ್ಲಿ ವಿನಂತಿ ಮಾಡ್ತೇನೆ, ಅವರೇನು ಭಾರತದ ಏರ್ಫೋರ್ಸನ್ನು ಬಳಸ್ಕೊಳ್ತಕ್ಕಂಥ ಪರಿಸ್ಥಿತಿ, ದೇಶದೊಳಗೆ ನಡೀತಕ್ಕಂಥ ಒಂದು ಪರೀಕ್ಷೆಗೆ ಒಂದು ಏರ್ಫೋರ್ಸಿನ ವ್ಯವಸ್ಥೆಯನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ಅಂದರೆ ಎಂತಹ ಕಳ್ಳರ, ದುಷ್ಟರ, ಕದೀಮರ ಕೈಯಲ್ಲಿ ಈ ಕೇಂದ್ರ ಸರ್ಕಾರ ಇದೆ ಅನ್ನುವಂಥದ್ದನ್ನು ಸಹಿತ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತಾ, ಮತ್ತು ನಮ್ಮ ಆಗ್ರಹ ಇದೆ, ಭಾರತದ ಫೆಡರಲ್ ವ್ಯವಸ್ಥೆಗೆ ನೀಟನ್ನು ಜಾಗ ರಾಜ್ಯ ಸರ್ಕಾರದ್ದು, ಕಾಲೇಜ್ ನಿರ್ಮಾಣ ಮಾಡೋದು ರಾಜ್ಯ ಸರ್ಕಾರದ್ದು, ಸೀಟ್ ಅಲಾಟ್ ಮಾಡೋದು ಕೇಂದ್ರ ಸರ್ಕಾರ ಆಗக்கூడದು. ನೀಟ್ ಪರೀಕ್ಷೆಯನ್ನು ಅದನ್ನು ಹೇಗೆ ಈ ಹಿಂದೆ ರಾಜ್ಯವ್ಯಾಪಿಯಾದಂಥ ಪರೀಕ್ಷೆಗಳು ನಡೀತಾ ಇತ್ತು ಅದೇ ರೀತಿಯಾಗಿ ರಾಜ್ಯವ್ಯಾಪಿ ಪರೀಕ್ಷೆ ಕೊಡಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು, ಏರ್ಫೋರ್ಸನ್ನು ಬಳಸ್ಕೊಂಡಿರೋದ್ರಿಂದ ಏರ್ಫೋರ್ಸಿನ ಘನತೆ, ಗೌರವಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ದಯವಿಟ್ಟು ಪ್ರಧಾನಿ ಕಚೇರಿಯಿಂದಲೇ ನಾಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಕ್ಕಂಥ ರೀತಿಯ ವ್ಯವಸ್ಥೆ ಆಗಬಾರ್ದು ಅಂತೇಳಿ ನಾನು ಆಗ್ರಹಿಸ್ತೇನೆ. ಯಾಕೆಂದರೆ ಅವ್ರದ್ದು ಸರ್ಟಿಫಿಕೇಟೇ ಕಳೆದೋಗಿದೆ, ಪ್ರಧಾನಮಂತ್ರಿಗಳದ್ದು ಡಿಗ್ರಿ ಸರ್ಟಿಫಿಕೇಟು ಅಲ್ವಾ, ಅದು ನಾವು ಹೇಳಿದ್ದಲ್ಲ, ಅವ್ರ ಸರ್ಟಿಫಿಕೇಟೇ ಕಳೆದೋಗಿದೆ. ನಮ್ಮ ದೇಶದಲ್ಲಿ ಈವರೆಗೆ ನಮ್ಮೂರಲ್ಲಿ ಬೇಬಿ ಕುಂದರು, ಇಲ್ಲಿ ನಿಮ್ಮ ಬಂಟ್ವಾಳ ನಗರ ಪ್ರಾಧಿಕಾರದ ಅಧ್ಯಕ್ಷರು, ಮಹಮ್ಮದ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಮತಾ ಗಟ್ಟಿ ಅವರು ನಿಗಮದ ಅಧ್ಯಕ್ಷರು. ಯಾರಾದರೂ ಕೇಳಿದ್ರೆ ಒಂದಷ್ಟು ಜನ ಹೇಳ್ತಾರೆ, ಅವರೆಲ್ಲ ನಮ್ಮ ಇಂಥ ಬ್ಯಾಚಲ್ಲಿ ನಾವು ಒಟ್ಟಿಗೆ ಓದಿದ್ವಿ, ಇಂಥ ಹಾಸ್ಟೆಲಲ್ಲಿದ್ವಿ, ಒಟ್ಟಿಗೆ ಇಂಥ ಬಸ್ಸಲ್ಲಿ ಬರ್ತಾಯಿದ್ವಿ, ಒಟ್ಟಿಗೆ ಇಂಥ ಬೆಂಚಲ್ಲಿ ಕೂತಿದ್ವಿ ಅಂತ ಹೇಳ್ತಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ ನರೇಂದ್ರ ಮೋದಿಯವರು. ಇವತ್ತಿನವರೆಗೆ ಈ ದೇಶದಲ್ಲಿ ಒಬ್ಬ ಬಂದು ನಾನು ನರೇಂದ್ರ ಮೋದಿಯವರ ಸಹಪಾಠಿ ಅಂತ ಹೇಳಲಿಲ್ಲ.
ಒಬ್ಬನೇ ಒಬ್ಬ ಬಂದು ಅವ್ರ ಜೊತೆ ನಾನು ಪರೀಕ್ಷೆ ಬರೆದಿದ್ದೆ ಅಂತ ಹೇಳಲಿಲ್ಲ. ಈ ದೇಶದ ಒಂದೇ ಒಂದು ಶಾಲಾ, ಕಾಲೇಜು, ವಿಶ್ವವಿದ್ಯಾನಿಲಯಗಳು ನರೇಂದ್ರ ಮೋದಿಯವರು ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಲ್ಲ. ಎಂಥ ಗ್ರಾಚಾರ ರೀ! ಮೊದಲ ಪ್ರಧಾನಿಗಳಾದವರು ಇಂಥ ಕಾಲೇಜಲ್ಲಿ ಓದಿದ್ದು ಅಂತ ದಾಖಲೆ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ಲೇನ್ರಿ? ಇಲ್ಲಿ ಯಾರೊಬ್ಬರು ಸಂಸದರಾಗಿದ್ದಾರೆ ಬಿ ಜೆ ಪಿಯಿಂದ, ಬ್ರಿಜೇಶ್ ಚೌಟ. ನಾನು ಮೊನ್ನೆ ನೋಡಿದೆ, ಅವ್ರು ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಅಂತ ಯಾರೊಬ್ಬರು ಮೇಡಮ್ ಮಾತಾಡ್ತಾ ಇದ್ರು. ಅರೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಈ ಯೋಗ ಇಲ್ವಲ್ಲ ಅಂತ ನನಗೆ ಬೇಸರ ಪಾಪ. ಹಾಗಾದ್ರಿಂದ ಪ್ರಧಾನಮಂತ್ರಿಗಳ ಕಾರ್ಯಾಲಯವೇ ಪ್ರಶ್ನೆ ಪತ್ರಿಕೆ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಲಿ. ಪರೀಕ್ಷೆ ಅಂತಕ್ಕಂಥದ್ದು, ಶಾಲಾ ವ್ಯವಸ್ಥೆ ಅನ್ನುವಂಥದ್ದು ಗಿಲೀಟು ಭಾಷಣಗಳನ್ನು ಮಾಡದಂತೆ ಅಲ್ಲ, ಅಥವಾ ಜನರಿಗೆ 56 ಇಂಚಿನ ಎದೆಯ ಬಗ್ಗೆ ಪ್ರದರ್ಶನ ಮಾಡದಂತೆ ಅಲ್ಲ, ಜನರಿಗೆ ಸುಳ್ಳನ್ನು ಹೇಳಿ ಈಗ 2047ಕ್ಕೆ ಹೋಗಿದ್ದಾರೆ ಸರ್ ಅವರು. ಫಸ್ಟ್ ಅವರು ಅಧಿಕಾರಕ್ಕೆ ಬರೋತ್ತಿಗೆ 60 ತಿಂಗಳು ಅಂದಿದ್ರು. ಆಮೇಲೆ ಮತ್ತಂದ್ರು ಈಗ 2047 ವಿಕಸಿತ ಭಾರತ್ 2047 ಅಂತ ಹೇಳಿದ್ದಾರೆ. ಪುಣ್ಯಕ್ಕೆ 3047 ಅಂತ ಅವ್ರು ಹೇಳದೇ ಇರಲಿ. ಅಚ್ಚೇ ದಿನ ಅನ್ನೋದು ನಮಗೇನು ಅಂತ ಅರ್ಥ ಆಗಿದೆ. 12 ವರ್ಷದಲ್ಲಿ ನೀವು ಏನನ್ನು ಒದಗಿಸ್ಲಿಕ್ಕೆ ಆಗಲಿಲ್ವೋ ಇನ್ನು ನೀವು ಒದಗಿಸ್ತೀರಿ ಅನ್ನೋದು ಸುಳ್ಳು, ಆಗೋದಿಲ್ಲ. ಹಾಗಾದ್ರಿಂದ ನಿಮ್ಮ ಪಕ್ಷದ ವ್ಯವಸ್ಥೆ ಏನಿದೆ ಅದು ಜನರ ಬದುಕಿನ ಪರವಾಗಿ, ಈ ದೇಶದ ಜನರ ಪರವಾಗಿ, ಭಾರತೀಯರೆಲ್ಲರ ಪರವಾಗಿ ಕೆಲಸ ಮಾಡಲಿ. ಸತ್ತೋಗಿರ್ತಕ್ಕಂಥ ಮಕ್ಕಳು ಭವಿಷ್ಯದ ಭವ್ಯ ಭಾರತದ ನಿರ್ಮಾಣಕ್ಕೆ ಕಾರಣ ಆಗಬೇಕಾದು. ಸೊ ಅಷ್ಟು ಜನ ಮಕ್ಕಳು ಸತ್ತಿದ್ದಾರಂದರೆ ಅಷ್ಟು ಜನ ದೇಶದ ನೇತಾರರನ್ನು ಕೊಂದ್ರಿ ಅಂತ ಅರ್ಥ. ಅಷ್ಟು ಜನ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡ್ತಕ್ಕಂಥವ್ರ ಹತ್ಯೆ ಆಯಿತು ಅಂತ ಅರ್ಥ. ತಪ್ಪುಗಳನ್ನು, ಸಮಸ್ಯೆಗಳನ್ನು ಎದೆ ಮೇಲೆ ಇಟ್ಕೊಂಡು ಪರಿಹಾರ ಮಾಡ್ತಕ್ಕಂಥ ಆಡಳಿತಾತ್ಮಕ ಜ್ಞಾನ ಬೇಕು. ನಮ್ಮ ಜನರಿಗೆ ನಿಮ್ಮ ಮೆಲೋಡಿ ಚಾಕ್ಲೇಟ್ ಎಲ್ಲ ಬೇಡ. ನಮ್ಮ ಜನರಿಗೆ ಒಳ್ಳೆಯ ರೀತಿಯ ಎಕ್ಸಾಮ್ ಆಗಬೇಕು. ಈ ದೇಶದ ಸುಪ್ರೀಂ ಕೋರ್ಟು ಸಹಿತ ಆಗ್ರಹಿಸಿದೆ. ನಾನು ಸುಪ್ರೀಂ ಕೋರ್ಟಿಗೂ ಆಗ್ರಹಿಸ್ತೇನೆ. ಸುಪ್ರೀಂ ಕೋರ್ಟ್ ಸಹಿತ ಕೇಂದ್ರ ಸರ್ಕಾರದ ಈ ವೈಫಲ್ಯಗಳ ಮೇಲೆ ಇನ್ನಷ್ಟು ಗಂಭೀರವಾಗಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.